ವ್ಲಾಗನ್ನು ನಾನು ಮಾಡ್ತಾ ಇರೋದು ಅಕ್ಷಯ ತೃತೀಯ ದಿನ. ಸೊ ಅವತ್ತು ತುಂಬ ಸ್ಪೆಷಲ್ ದಿನ. ಯಾಕೆ ಅಂದರೆ ನನ್ನ ಯೂಟ್ಯೂಬ್ ಪೇಮೆಂಟ್ ಬಂತು ಅವತ್ತು. ಬಟ್ ನನಗೆ ಫಸ್ಟ್ ಮಾನಿಟೈಸ್ ಆಗಿ ಫಸ್ಟ್ ಪೇಮೆಂಟ್ ಬಂದಿದ್ದು ಆ ಚಾನಲಿಂದ. ಯೂಟ್ಯೂಬ್ ಪೇಮೆಂಟ್ ತೊಗೊಳೋದಕ್ಕಿಂತ ಮುಂಚೆನೇ ನನಗೆ ಆಲ್ರೆಡಿ ಬೇರೆ ಕಡೆಯಿಂದ 3 to 4 ಪೇಮೆಂಟ್ಸ್ ಬಂದಿದೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಆ್ಯಕ್ಚುಲಿ ತುಂಬ ದಿನ ಆಗಿತ್ತು ವ್ಲಾಗ್ಸನ್ನು ಅಪ್ಲೋಡ್ ಮಾಡಿ. ನಾನು ಆಲ್ರೆಡಿ ಹೇಳಿದ್ದೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂದ್ಬಿಟ್ಟು ಆ ವಿಡಿಯೋವನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದಾದ ನಂತರ ನಾನು ಈ ಒಂದು ವ್ಲಾಗನ್ನು ಮಾಡ್ತಾ ಇದ್ದೀನಿ. ಈ ವ್ಲಾಗನ್ನು ನಾನು ಮಾಡ್ತಾ ಇರೋದು ಅಕ್ಷಯ ತೃತೀಯ ದಿನ. ಸೊ ಅವತ್ತು ತುಂಬ ಸ್ಪೆಷಲ್ ದಿನ. ಯಾಕೆ ಅಂದರೆ ನನ್ನ ಯೂಟ್ಯೂಬ್ ಪೇಮೆಂಟ್ ಬಂತು ಅವತ್ತು. ಸೊ ಎಷ್ಟು ಬಂತು ಏನು ಅಂತ ಎಲ್ಲ ಹೇಳೋದಕ್ಕಿಂತ ಮುಂಚೆ ಆ್ಯಕ್ಚುಲಿ ಗೋಲ್ಡ್ ರೇಟ್ ಎಲ್ಲ ಎಷ್ಟಿದೆ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತು ಅನಿಸುತ್ತೆ ಅಲ್ವಾ? ಆಲ್ಮೋಸ್ಟ್ ಈ ಲಾಸ್ಟ್ 2 ವೀಕ್ಸಿಂದ ಗೋಲ್ಡ್ ರೇಟ್ ತುಂಬ ಇನ್ಕ್ರೀಸ್ ಆಗ್ತಾ ಇದೆ. ಸೊ ನೀವು ಯಾರ್ಯಾರು ಅಕ್ಷಯ ತೃತೀಯದಲ್ಲಿ ಗೋಲ್ಡನ್ನು ತೊಗೊಂಡ್ರಿ, ಹಾಗೆ ಏನೇನು ತೊಗೊಂಡ್ರಿ, ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಆಫೀಸ್ ಹೋಗಿದ್ದೆ. ಆಫೀಸಿಂದ ಬಂದ ನಂತರ ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ಪೂಜೆನ ಮಾಡಿಬಿಟ್ಟು ಸ್ವಲ್ಪ ಸಿಂಪಲ್ಲಾಗಿ ರೆಡಿ ಆಗಿಬಿಟ್ಟು ನಾವು ಹೊರಗಡೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟ್ವಿ. ತುಂಬ ದಿನ ಆಗಿತ್ತು ದೇವಸ್ಥಾನಕ್ಕೆ ಹೋಗಿ. ಹಾಗೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ದೇವಸ್ಥಾನಕ್ಕೆ ಹೋಗಿ ಬಂದರೆ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೊರಟ್ವಿ. ಸೊ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮೊದಲು ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಅದಾದ ನಂತರ ರಾಘವೇಂದ್ರ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಬಂದ್ವಿ. ಅಫ್ಕೋರ್ಸ್ ನಾನು ಈ ವಿಡಿಯೋದಲ್ಲಿ ನಿಮಗೆ ನನ್ನ ಯೂಟ್ಯೂಬ್ ಪೇಮೆಂಟ್ ಬಂದಿದೆ, ಫಸ್ಟ್ ಪೇಮೆಂಟ್ ಬಂದಿದೆ ಅಂತ ಹೇಳ್ದೆ ಅಲ್ವಾ? ಆ್ಯಕ್ಚುಲಿ ನನ್ನ ಯೂಟ್ಯೂಬ್ ಪೇಮೆಂಟ್ ಬಂದಿರೋದು ನನ್ನ ಇನ್ನೊಂದು ಚಾನಲ್ ಅಖಿಲ್ ಹಾಸ್ಯ ಕ್ರಿಯೇಷನ್ಸಲ್ಲಿ. ಅದರಲ್ಲಿ ಜಸ್ಟ್ 3400 ಫಾಲೋವರ್ಸ್ ಅಷ್ಟೇ ಇರೋದು. ಬಟ್ ಈ ಚಾನಲಲ್ಲಿ 7000 ಫಾಲೋವರ್ಸ್ ಇದ್ದಾರೆ. ಬಟ್ ನನಗೆ ಫಸ್ಟ್ ಮಾನಿಟೈಸ್ ಆಗಿ ಫಸ್ಟ್ ಪೇಮೆಂಟ್ ಬಂದಿದ್ದು ಆ ಚಾನಲಿಂದ. ಸೊ ನನಗೆ ಕಂಪ್ಲೀಟ್ ಸಪೋರ್ಟ್ ಕೊಟ್ಟಿದ್ದು ನನ್ನ ಹಸ್ಬೆಂಡ್ ಆ ಚಾನಲ್ಗೆ. ಏಕೆಂದರೆ ನಾನು ಆಗಲ್ಲ ಇನ್ನು ಆ ಚಾನಲ್ ನಡೆಸೋದಕ್ಕೆ ಅಂದ್ಬಿಟ್ಟು ನನಗೆ ಐಡಿಯಾನೇ ಸಿಗ್ತಾ ಇರಲಿಲ್ಲ. ಏಕೆಂದರೆ ಅದನ್ನು ಅವರೊಂದು ಕಂಟೆಂಟ್ ಮಾಡಿದ್ರು, ಮತ್ತು ಟ್ರಾವೆಲ್ ವ್ಲಾಗ್ಸು ಅವೆಲ್ಲ ಎಕ್ಸ್ಪ್ಲೋರಿಂಗ್ ವಿಡಿಯೋಗಳನ್ನು ಮಾಡಿದ್ರು. ಮತ್ತು ನಾನು ಅದಕ್ಕೆ ವ್ಲಾಗ್ ಅಪ್ಲೋಡ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಅದಕ್ಕೆ ಯಾವುದೇ ವಿಡಿಯೋವನ್ನು ಅಪ್ಲೋಡ್ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೆ. ಅದಾದ ನಂತರ ಆ ಚಾನಲ್ನ ಅವ್ರು ತಗೊಂಡು ಕಂಪ್ಲೀಟ್ ವಿಡಿಯೋಗಳನ್ನು ಹಾಕಿ ಮಾನಿಟೈಸ್ ಮಾಡಿಸಿ ಅದಾದ ನಂತರ ಅದರಿಂದ ಅರ್ನಿಂಗ್ ಕೂಡ ಬಂತು ನನಗೆ. ಇದಕ್ಕೂ ಮುಂಚೆ ನಾನು ಹೇಳಬೇಕು, ನಾನು ಯೂಟ್ಯೂಬ್ ಪೇಮೆಂಟ್ ತೊಗೊಳೋದಕ್ಕಿಂತ ಮುಂಚೆನೇ ನನಗೆ ಆಲ್ರೆಡಿ ಬೇರೆ ಕಡೆಯಿಂದ 3 to 4 ಪೇಮೆಂಟ್ಸ್ ಬಂದಿದೆ. ಅದು ಎಲ್ಲಿಂದ ಅಂದರೆ ಅಮೆಝಾನ್ ಅಫಿಲಿಯೇಟ್ ಮಾರ್ಕೆಟಿಂದ. ಸೊ ಅಮೆಝಾನಿಂದನೇ ನನಗೆ ಯೂಟ್ಯೂಬ್ ಪೇಮೆಂಟ್ಗಿಂತ ಜಾಸ್ತಿ ಅಮೌಂಟ್ ಆಲ್ರೆಡಿ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಇನ್ ಕೇಸ್ ಆ ಅಮೌಂಟನ್ನು ಅದನ್ನು ಹೇಗೆ ಅರ್ನ್ ಮಾಡೋದು ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋವನ್ನು ಮಾಡ್ತೀನಿ. ಏಕೆಂದರೆ ನಿಮ್ಗೆ ಯೂಟ್ಯೂಬ್ ಮಾನಿಟೈಸ್ ಆಗಿರಲಿ ಆಗದೇ ಇರಲಿ, ನೀವು ಬೇರೆ ಕಡೆ ಅರ್ನ್ ಮಾಡ್ಬೋದು ಅಂದರೆ ಅಮೆಝಾನಿಂದ ಅರ್ನ್ ಮಾಡ್ಬೋದು. ಬೆಸ್ಟು ಮತ್ತು ಟ್ರಸ್ಟ್ ವರ್ತಿ ಅಲ್ವಾ? ಸೊ ಹಾಗಾಗಿ ನಾನು ಅಮೆಝಾನಿಂದನೇ ಫಸ್ಟು 3 to 4 ಪೇಮೆಂಟ್ಸ್ ತೊಗೊಂಡಿದ್ದೀನಿ ಅಮೆಝಾನಲ್ಲಿ. ಸೊ ಈಗ ಯೂಟ್ಯೂಬ್ ಪೇಮೆಂಟ್ ಹೇಳಬೇಕು ಅಂತ ಹೇಳಿದೆ ಅಲ್ಲ. ಸೊ ನಾನೀಗ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಅಂಥ ಮೊಬೈಲು ಪ್ರೈಸ್ ಅಮೆಝಾನಲ್ಲಿ ಎಷ್ಟಿದೆ ಮತ್ತು ಆ ಶೀಟಲ್ಲ ಪ್ರೈಸ್ ಎಷ್ಟಿದೆ ಅಂದರೆ ನಿಮಗೆ ಕ್ಲಿಯರಾಗಿ ಐಡಿಯಾ ಸಿಗುತ್ತೆ ನನಗೆ ಎಷ್ಟು ಪೇಮೆಂಟ್ ಬಂದಿದೆ ಅಂದ್ಬಿಟ್ಟು. ಸೊ ನಾನು ಕ್ಲಿಯರ್ ಡಿಜಿಟ್ ಹೇಳೋಕ್ಕಾಗಲ್ಲ, ಬಟ್ ನಿಮಗೆ ಕ್ಲಾರಿಟಿ ಅಂತೂ ಪಕ್ಕಾ ಸಿಗುತ್ತೆ ಎಷ್ಟು ಬಂದಿದೆ ಏನು ಅಂದ್ಬಿಟ್ಟು. ಸೊ ನೋಡ್ಬೋದು. ಹಾಗೆ ಕಂಪ್ಲೀಟಾಗಿ ಒಮ್ಮೆ ನೋಡಿ. ಹಾಗೆ ನಿಮಗೂ ಯೂಟ್ಯೂಬ್ ಪೇಮೆಂಟ್ ಬಂದಿದೆಯಾ, ನಿಮಗೆ ಆ್ಯಡ್ಸೆನ್ಸ್ ಪಿನ್ ಕೋಡ್ ಎಲ್ಲ ಬಂದು ಎಲ್ಲ ಮಾನಿಟೈಸ್ ಆಗಿ ನಿಮಗೂ ಯೂಟ್ಯೂಬ್ ಅರ್ನಿಂಗ್ ಬರ್ತಿದ್ರೆ ಎಲ್ರಿಗೂ ಒಳ್ಳೆಯದಾಗಲಿ. ಹಾಗೆ ಇನ್ನೂ ಯಾರೂ ಏನು ಸ್ಟಾರ್ಟ್ ಮಾಡಿಲ್ಲ ಅಂದರೆ ಸೆಕೆಂಡ್ ಇನ್ಕಮ್ಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಇನ್ ಕೇಸ್ ನೀವೇನಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು, ಡೀಟೇಲ್ಸ್ ಬೇಕು ಅಂದರೆ ತಿಳಿಸಿ. ನಾನು ವಿಡಿಯೋ ಎಡಿಟಿಂಗಿಂದ ಚಾನಲ್ ಕ್ರಿಯೇಟ್ ಮಾಡೋವರೆಗೂ ಎಲ್ಲ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು.